ಲೇಡೀಸ್ ಅಂಡ್ ಜೆಂಟಲ್ಮನ್, 2023ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಗೆಲುವನ್ನ ಸಾಧಿಸಿ ಅಧಿಕಾರಕ್ಕೆ ಏರಿರುವಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿಯದ್ದೇ ಈಗ ಮಾತಾಗಿದೆ. ಆದ್ರೆ ಅದ್ಯಾವುದೇ ಬೆಳವಣಿಗೆಯೂ ಕೂಡ ಆಗ್ತಾ ಇಲ್ಲ. ನಮ್ಮಪ್ಪನೇ ಪೂರ್ಣಾವಧಿ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ವಿರೋಧಿ ಬಣಕ್ಕೆ ತಿರುಗೇಟನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ಇದು ಫೋಕಸ್ ಟಿವಿ ಸ್ಪೆಷಲ್. ನಾನು ನಿಶ್ಚಿತ. ನವೆಂಬರ್ನಲ್ಲಿ ಯಾವುದೇ ಕ್ರಾಂತಿಯೂ ನಡೆಯೋದಿಲ್ಲ. ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಕೇವಲ ಊಹಾಪೋಹ. ಉಳಿದ 2.5 ವರ್ಷವೂ ನಮ್ಮಪ್ಪನೇ ಮುಖ್ಯಮಂತ್ರಿ. ನನ್ನೆದುರು ನಮ್ಮಪ್ಪನೇ ಈ ಮಾತನ್ನ ಹೇಳಿದ್ದಾರೆ. ಹೈಕಮಾಂಡ್ಗೆ ನಮ್ಮಪ್ಪನೇ ಫೇವರೇಟ್, ಮಾತನಾಡಬೇಡಿ. ಮತ್ತೊಮ್ಮೆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಪುತ್ರ. ನವೆಂಬರ್ ಕ್ರಾಂತಿಯ ಗುಸುಗುಸುಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ನವೆಂಬರ್ನಲ್ಲಿ ಯಾವುದೇ ಕ್ರಾಂತಿಯೂ ನಡೆಯೋದಿಲ್ಲ. ಉಳಿದ 2.5 ವರ್ಷವೂ ನಮ್ಮಪ್ಪನೇ ಮುಖ್ಯಮಂತ್ರಿ. ಕಾಂಗ್ರೆಸ್ ಹೈಕಮಾಂಡ್ಗೆ ನಮ್ಮಪ್ಪನ ಆಡಳಿತದ ಮೇಲೆ ಅಪಾರವಾದಂತಹ ನಂಬಿಕೆ ಇದೆ. ಮುಖ್ಯಮಂತ್ರಿ ಬದಲಾವಣೆಗೆ ಯಾವುದೇ ಬೆಳವಣಿಗೆಗಳು ಕೂಡ ಇಲ್ಲಿ ಆಗಿಲ್ಲ. ಅದ್ರ ಜೊತೆಗೆ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಕೇವಲ ಊಹಾಪೋಹ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿಯಿಂದಲೂ ನನಗೆ ಡಿಸಿಎಂ ಮಾಡುವಂತಹ ಆಫರ್ ಬಂದಿತ್ತು ಅಂತ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಬಿಲ್ ಅನ್ನ ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ಗೆ ಬಾಣವನ್ನ ಬಿಟ್ಟಿದ್ರು. ಇದ್ರ ಬೆನ್ನಲ್ಲೇ ಅಲರ್ಟ್ ಆದ ಯತೀಂದ್ರ ಅವರು ತಮ್ಮಪ್ಪನ ಪರ ಬ್ಯಾಟ್ ಅನ್ನ ಬೀಸಿದ್ದಾರೆ. ಇದ್ರ ಮೂಲಕ ಕಾಂಗ್ರೆಸ್ ಒಳಗಿನ ತಮ್ಮ ವಿರೋಧಿ ಬಣಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿ ಬಾಣವನ್ನ ಬಿಟ್ಟಿದ್ದಾರೆ. ಹೇಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ಹೆಗಲ ಮೇಲಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯ ಬಾಣವನ್ನ ಬಿಟ್ಟಿದ್ರು. ಇದಕ್ಕೆ ಪ್ರತಿಯಾಗಿ ಯತೀಂದ್ರ ಅವರು ಕಾಂಗ್ರೆಸ್ ಹೈಕಮಾಂಡ್ ಹೆಗಲಿನಿಂದಲೇ ಕನಕಪುರದ ಕುಬೇರನಿಗೆ ಪ್ರತಿ ಬಾಣವನ್ನ ಬಿಟ್ಟಿದ್ದಾರೆ. ನವೆಂಬರ್ ಕ್ರಾಂತಿನ ಸ್ಪಷ್ಟವಾಗಿ ಇಲ್ಲಿ ಅಲ್ಲಗಳೆದಿದ್ದಾರೆ. ಇದು ತಮ್ಮ ಅಭಿಪ್ರಾಯವಲ್ಲ, ಇದು ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರ ಅಭಿಪ್ರಾಯ. ಅವರು ಹಲವಾರು ಬಾರಿ ಇದನ್ನೇ ಮಾತನಾಡ್ಕೊಂಡಿದ್ದಾರೆ ಅಂತ ಯತೀಂದ್ರ ತಿರುಗೇಟನ್ನ ನೀಡಿದ್ದಾರೆ. ಆದ್ರೆ ಇದನ್ನ ಡಿಕೆಶಿ ಅಂಡ್ ಟೀಮ್ ಹೇಗೆ ಸ್ವೀಕರಿಸುತ್ತೆ ಅನ್ನುವಂತಹದ್ದೇ ಸದ್ಯದ ಕುತೂಹಲ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.